ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಮಾನ್ ದೇಶದ ರಾಜಧಾನಿಯಾದಂತಹ ಮಸ್ಕತ್ತಲ್ಲಿರುವಂತಹ ಹಿಂದೂ ದೇವಾಲಯ ಹೇಗಿದೆ ಅಂತ ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಏನು, ಮಸ್ಕತ್ತಲ್ಲೂ ಹಿಂದೂ ದೇವಸ್ಥಾನಗಳಿದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇಲ್ಲಿ 2 ಹಿಂದೂ ಟೆಂಪಲ್ಸ್ ಇದೆ. ಒಂದು ಶ್ರೀಕೃಷ್ಣ ಟೆಂಪಲ್, ಇನ್ನೊಂದು ಶಿವ ಟೆಂಪಲ್. ಆದರೆ ಇವತ್ತು ನಾನು ಹೋಗ್ತಾ ಇರೋದು ಶ್ರೀಕೃಷ್ಣ ಟೆಂಪಲ್ಗೆ. ಇದು ನಾವಿರೋ ಜಾಗದಿಂದ ಸುಮಾರು 26 ಕಿಲೋಮೀಟ್ರ್ ದೂರ ಇದೆ. ಆ 26 ಕಿಲೋಮೀಟ್ರ್ ಹೋಗೋದಕ್ಕೆ ನನಗೆ 20ರಿಂದ 25 ನಿಮಿಷ ಸಾಕು. ಇಲ್ಲೆಲ್ಲ ಟ್ರಾಫಿಕ್ ಇರಲ್ಲ ಅಂತ ಏನಿಲ್ಲ, ಇರುತ್ತೆ, ಆದರೆ ತುಂಬ ಕಡಿಮೆ ಟ್ರಾಫಿಕ್ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಡೇಟ್ಸ್ ಮರ. ಇಲ್ಲಿ ರೋಡ್ ವ್ಯೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ರೋಡ್ ಸೈಡಲ್ಲೆಲ್ಲ ಗ್ರೀನ್ರಿ ಇರುತ್ತೆ. ಹಾಗೆ ಡೇಟ್ಸ್ ಮರಗಳನ್ನೂ ನೋಡ್ತಾ ಇದ್ದೀರಾ. ರೋಡ್ ಸೈಡಲ್ಲೆಲ್ಲ ಡೇಟ್ಸ್ ಮರಗಳು ನೋಡಿ ಫಸ್ಟ್ ಟೈಮ್ ನನಗೂ ಆಶ್ಚರ್ಯ ಆಯಿತು. ಈಗ ಇಲ್ಲಿ ಸಮ್ಮರಲ್ಲಿನೇ ಡೇಟ್ಸ್ ಸೀಸನ್ ಸ್ಟಾರ್ಟ್ ಆಗೋದು. ಈಗ ಇಲ್ಲಿ ಫ್ರೆಶ್ ಡೇಟ್ಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಫಾರ್ಮ್ಸ್ ಎಲ್ಲ ಇರುತ್ತೆ ಡೇಟ್ಸ್ದು, ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಇನ್ನೂ ಕೆಲವು ಕಡೆ ಮನೆ ಮುಂದೆನೇ ಡೇಟ್ಸ್ ಮರಗಳೆಲ್ಲನೂ ಇರುತ್ತೆ. ಇಲ್ಲಿ ನೋಡಿ, ಲಾನಲ್ಲೆಲ್ಲ ಡೇಟ್ಸ್ ಮರಗಳು. ಇಲ್ಲಿ ಲಾನ್ ಮತ್ತು ಪಾರ್ಕ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಈ ದೇಶದಲ್ಲಿ ಹೈ-ರೈಸ್ ಬಿಲ್ಡಿಂಗ್ ಏನಿರೋಲ್ಲ. ಇದೇ ನೋಡಿ ಕೃಷ್ಣನ ದೇವಸ್ಥಾನ. ಇದು ಇಲ್ಲಿ ಕಾಣಿಸ್ತಿದೆಯಲ್ಲ, ಬೆಟ್ಟದ ತಪ್ಪಲಲ್ಲಿದೆ. ದೇವಸ್ಥಾನದ ಮುಂದೆ ಮತ್ತು ಸೈಡಲ್ಲೆಲ್ಲ ಕಾರ್ನ ಪಾರ್ಕ್ ಮಾಡ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಚಾರ್ಜಸ್ ಇರಲ್ಲ. ಇಲ್ಲಿ ಕೃಷ್ಣನ್ ಟೆಂಪಲಲ್ಲಿ ಟೈಮಿಂಗ್ಸ್ ಇರುತ್ತೆ, ಓಪನ್ ಕ್ಲೋಸ್ ಆಗೋದು, ಹಾಗೆ ಮಹಾಮಂಗಳಾರತಿ ಆಗೋದು ಎಲ್ಲ. ದೇವಸ್ಥಾನದ ಒಳಗಡೆ ಬರ್ತಾನೆ ನನಗೆ ಫಸ್ಟ್ ಕಾಣಿಸಿದ್ದು ತುಳಸಿ ಗಿಡ. ಕೃಷ್ಣ ತುಳಸಿ ಪ್ರಿಯ ಅಲ್ವಾ, ಅದಕ್ಕೆ ಎಲ್ಲಿ ಕೃಷ್ಣನ ದೇವಸ್ಥಾನ ಇರುತ್ತೋ ಅಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಲಕ್ಷ್ಮೀ ದೇವಿಯ ಅವತಾರಗಳಲ್ಲಿ ಒಂದು. ಹಾಗಾಗಿ ಶ್ರೀಕೃಷ್ಣ ತುಳಸಿ ದೇವಿನೂ ಮದುವೆ ಆಗಿರ್ತಾರೆ. ದೇವಸ್ಥಾನದೊಳಭಾಗದಲ್ಲಿ ಬೋಧಿ ವೃಕ್ಷನೂ ಇದೆ. ಬೋಧಿ ವೃಕ್ಷ ಅಂದರೆ ಬೇರೆ ಯಾವುದೂ ಅಲ್ಲ, ಅರಳಿ ಮರ. ಬೋಧಿ ವೃಕ್ಷದ ಕೆಳಗಡೆ ಬುದ್ಧಂಗೆ ಜ್ಞಾನೋದಯ ಆಯಿತು ಅಂತ ಎಲ್ಲರೂ ಕೇಳಿರ್ತೀರ. ಹಾಗೆ ಇಲ್ಲೂ ಬೋಧಿ ವೃಕ್ಷದ ಕೆಳಗಡೆ ಬುದ್ಧನ ವಿಗ್ರಹನೂ ಇದೆ. ನಾವು ದೇವಸ್ಥಾನಕ್ಕೆ ಬಂದಾಗ ಭಜನೆ ನಡೀತಾ ಇತ್ತು. ಭಜನೆ ಸದ್ ಕೇಳೋದೇ ಒಂದು ನೆಮ್ಮದಿ ಅಲ್ವಾ. ಕೃಷ್ಣನ ದೇವಸ್ಥಾನದ ಎಡಭಾಗದಲ್ಲಿ ಗಣೇಶನ ದೇವಸ್ಥಾನ ಇದೆ. ಹಾಗೆ ಬಲಭಾಗದಲ್ಲಿ ಶ್ರೀ ಮಾತಾಜಿಯವರ ದೇವಸ್ಥಾನವೂ ಇದೆ. ಮೂರು ದೇವರು ದರ್ಶನ ಆದಮೇಲೆ ಪ್ರಸಾದ ತಗೊಂಡ್ವಿ. ಈ ದೇಶದಲ್ಲಿ ಫ್ರೈಡೇ ಮತ್ತು ಸಾಟರ್ಡೆ ವೀಕೆಂಡ್ ಆಗಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಫ್ರೈಡೇ, ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ರು ದೇವಸ್ಥಾನದಲ್ಲಿ. ಈ ಕೃಷ್ಣ ದೇವಸ್ಥಾನನ 1987ನೇ ಇಸ್ವಿಲಿ ನಿರ್ಮಾಣ ಮಾಡಲಾಗಿರುತ್ತೆ. ಹಾಗೆ 2013ರಲ್ಲಿ ಈ ದೇವಸ್ಥಾನನ ಸ್ವಲ್ಪ ರಿನೋವೇಟ್ ಮಾಡಿದಾರಂತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ. ಆದರೂ ನಾನು ನಿಮ್ಮೆಲ್ರಿಗೂ ತೋರಿಸ್ಬೇಕಂತ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ. ನಾವು ದೇವಸ್ಥಾನಕ್ಕೆ ಬಂದಿದ್ದು ಸಂಜೆ ಆಗಿದ್ದರಿಂದ ವಾತಾವರಣ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಯ ಕಳೆದ್ವಿ. ಈ ದೇವಸ್ಥಾನದಲ್ಲಿ ಖುಷಿಯಾಗಿದ್ದು ಇನ್ನೊಂದೇನೆಂದರೆ ಈ ಥರ ಶಾಪ್ಸ್ ಎಲ್ಲ ಇತ್ತು. ಈ 2 ಶಾಪ್ಸಲ್ಲಿ ಈ ಥರ ಬಿಂದಿಗಳದೇ ಒಂದು ಕಾರ್ನರ್ ಇತ್ತು. ದಾರಗಳು, ಮಣಿಸರಗಳು, ಪುಟ್ಟ ದೇವರುಗಳು ಎಲ್ಲನೂ ಸಿಗ್ತಾ ಇತ್ತು. ಈ ದೇವಸ್ಥಾನದಲ್ಲಿ ನಾವು ಹೋಗಿದ್ದ ದಿನ ಒಂದೊಂದು ಆ್ಯಪಲ್ ಮತ್ತು ಸ್ವಲ್ಪ ಸ್ವೀಟ್ನ ಪ್ರಸಾದವಾಗಿ ಕೊಟ್ಟರು. ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೂಜೆಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.